ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದಾ ಸೀರಿಯಲ್ನ ಮಹಾಸಂಚಿಕೆ 2ನಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಈ ಕಡೆ ಶಾರದಾ, ದೀಪು, ಸಿದ್ದು ಎಲ್ಲರೂ ಸಹ ದೇವಸ್ಥಾನಕ್ಕೆ ಅಂತ ಹೋಗ್ತಿರ್ಬೇಕಾದ್ರೆ ಇದೇ ಸರಿಯಾದ ಸಮಯ ಅಂತ ಪಾರಿಜಾತ ಶಾರದಾ ರೂಮ್ಗೆ ಹೋಗೇ ಬಿಡ್ತಾಳೆ. ಹೋಗ್ಬಿಟ್ಟು ಈ ಚಿನ್ಕುರುಳಿ ಫೋನ್ ಎಲ್ಲಿಟ್ಟಿರ್ಬೋದು ಅಂತ ಎಲ್ಲ ಕಡೆ ಸರ್ಚ್ ಮಾಡ್ತಾ ಇರ್ತಾಳೆ. ಹಾಗೆ ದೀಪು ಬ್ಯಾಗಲ್ಲಿರೋ ಐಟಮ್ಸ್ ಎಲ್ಲ ತೆಗೆದ್ಬಿಟ್ಟು ನೋಡ್ತಿರ್ಬೇಕಾದ್ರೆ ಎಲ್ಲಿ ಹುಡುಕಿದ್ರು ಸಹ ಸಿಗೋದೇ ಇಲ್ಲ. ಇನ್ನೊಂದು ಕಡೆ ಮಾಯಾ ಫೋನ್ ಎಲ್ಲಾಯ್ತು ಅಂತ ಹುಡುಕ್ತಾ ಇರ್ತಾಳೆ. ಜೊತೆಗೆ ಒಂದು ಬ್ಯಾಗ್ ನೋಡಿದ ತಕ್ಷಣ ಇದೇ ತಾನೇ ಮದುವೆ ಮನೆಯಲ್ಲಿ ಆ ಶಾರದಾ ಇಟ್ಕೊಂಡು ಓಡಾಡ್ತಿದ್ದು, ಈ ಬ್ಯಾಗಲ್ಲಿ ಏನಾದರೂ ಇರ್ಬೋದಾ ಅಂತ ಜಿಪ್ ಓಪನ್ ಮಾಡಿ ನೋಡೋ ಅಷ್ಟರಲ್ಲಿ ಈ ಕಡೆ ಶಾರದಾ ದೀಪು ದೀಪು ಅಂತ ಕೂಗ್ತಾ ಇರ್ತಾಳೆ. ಆ ಸೌಂಡಿಗೆ ಎದ್ರುಬಿಟ್ಟು ಪಾರಿಜಾತ ಅಲ್ಲೇ ಈ ಕಡೆ ಲಗೇಜ್ನ ಎಸ್ಬಿಟ್ಟು ಓಡೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಹಾಲಲ್ಲಿ ಕೂತಿರ್ಬೇಕಾದ್ರೆ ಮುರಳಿ ಬಂದ್ಬಿಟ್ಟು ಬಾವ ತಗೊಳ್ಳಿ ನಿಮ್ಮ ಫೈಲ್ ಅಂತ ದಶರಥನಿಗೆ ಕೊಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಶಾರದಾ, ಸಿದ್ದು, ಈ ಕಡೆ ಅನುಸೂಯ, ಪಾರ್ತಿ ಎಲ್ಲರೂ ಸಹ ಪೂಜೆಗೆ ಅಂತ ಹೋಗ್ತಿರ್ಬೇಕಾದ್ರೆ ಅಪ್ಪ ನಾನು ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಅಂತ ಸಿದ್ದು ಹೇಳ್ತಾ ಇರ್ತಾನೆ. ನಿಮ್ಮ ಅಮ್ಮನಿಗೆ ಇಷ್ಟ ಇಲ್ಲದ ಕೆಲಸನ ಯಾಕೋ ಮಾಡ್ತೀಯಾ, ಯಾಕೆಷ್ಟು ಬೇಜಾರು ಮಾಡ್ತೀಯಾ ಅಂತ ಮುರಳಿ ಹೇಳ್ಬಿಟ್ಟು ತನ್ನ ಪಾಡಿಗೆ ತಾನು ತನ್ನ ಹೆಂಡತಿ ಉಮರನ್ನ ಕರ್ಕೊಂಡು ರೂಮಿಗೆ ಹೋಗ್ತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ದಶರಥ ನೋಡ್ಬಿಟ್ಟು ಮಾವ, ಶಾರದಾ ಅವ್ರದ್ದು ಅಪ್ಪಂದು ಶ್ರದ್ಧಾ ಕಾರ್ಯ ಇದೆ, ಅದನ್ನ ಮಾಡೋಕ್ಕೋಸ್ಕರ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಅಂತ ಅನ್ಬೇಕಾದ್ರೆ ಕೆಲವರಿಗೆ ಆಫೀಸಲ್ಲಿ ಏನೇನಾಗ್ತಿದೆ, ಹಾಗೆ ಏನು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅನ್ನೋದೇ ಮರ್ತೋಗಿದೆ. ಆದರೆ ನಾನು ಮರೆಯೋಂಗಾಗಿಲ್ಲ, ನಾನು ಬರ್ತೀನಿ ಅಂತ ತನ್ನ ಪಾಡಿಗೆ ತಾನು ಹೋಗ್ತಿರ್ಬೇಕಾದ್ರೆ ಸುಮಿತ್ರಾ ಊಟಕ್ಕೆ ಬರ್ತೀರಾ ಅಲ್ವರಿ ಅಂತ ಕೇಳ್ತಾ ಇರ್ತಾಳೆ. ಹ್ಞೂ ಅಂತ ಹೇಳಿ ಬೇಜಾರು ಮಾಡ್ಕೊಂಡು ಹೋಗ್ತಾ ಇರ್ತಾನೆ. ಇನ್ನೊಂದು ಕಡೆ ತನ್ನ ಅತ್ತೆ ಹತ್ರ ಮಾತಾಡೋಕ್ಕೆ ಅಂತ ಸಿದ್ದು ಹೋಗ್ತಿರ್ಬೇಕಾದ್ರೆ ಸುಮಿತ್ರನು ಸಹ ಏನು ಮಾತಾಡದೆ ಬೇಜಾರಾಗಿ ಹೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ಬನ್ನಿ ಎಲ್ಲರೂ ಹೋಗೋಣ ಅಂತ ಟೆಂಪಲ್ಗೆ ಕರಿತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಪಾರಿಜಾತ ಕಣ್ಸನ್ನೆ ಮಾಡಿ ಜ್ಯೋತಿಕನ್ಗೆ ಹೇಳ್ತಾ ಇರ್ತಾಳೆ, ನೋಡು ದೀಪು ಕೈಲಿರೋ ಬ್ಯಾಗಲ್ಲಿ ಖಂಡಿತ ಫೋನ್ ಇದೆ, ಇದೇ ಬ್ಯಾಗ್ ತಾನೇ ಮದುವೆ ಮನೇಲಿ ಇಟ್ಕೊಂಡು ಓಡಾಡ್ತಿದ್ದು, ಅದರಲ್ಲೇ ಫೋನ್ ಇದೆ ಅಂತ ಹೇಳ್ತಿರ್ಬೇಕಾದ್ರೆ ಅಯ್ಯೋ ಗ್ರಾನಿ, ನಾವೇ ನೆನಪಿಸ್ದಂಗೆ ಆಯಿತು, ಅದನ್ನು ತೊಗೊಂಡು ಇವಳು ಹೋಗ್ತಾ ಇದ್ದಾಳಲ್ಲ, ಏನು ಮಾಡೋದು ಅಂತ ಟೆನ್ಷನ್ ಮಾಡ್ಕೋತಿರ್ಬೇಕಾದ್ರೆ ಸಿದ್ದು ಜೊತೆ ಎಲ್ಲರೂ ಸಹ ಪೂಜೆಗೆ ಹೋಗಿ ಬಿಡ್ತಾರೆ. ಅಷ್ಟೊತ್ತಿ ಜೊತೆಗೆ ತುಂಬ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ, ಇವಾಗ ಏನು ಮಾಡೋದು ಗ್ರಾನಿ, ದೀಪ ಏನಾದರೂ ಫೋಟೋನ ಶಾರದಾ ಕೈಲಿ ಕೊಟ್ಟರೆ ಅಥವಾ ಸಿದ್ದು ಕೈಲಿ ಕೊಟ್ಟರೆ ನಮ್ಮ ಗತಿ ಏನು ಅಂತ ಅನ್ಬೇಕಾದ್ರೆ ನಮ್ಮ ಬುಡಕ್ಕೆ ಬರ್ತಿದೆಯಲ್ಲ, ಏನು ಮಾಡೋದು ಗೋಲ್ಡಿ, ಒಂದು ಕೆಲಸ ಮಾಡ್ತೀನಿ, ಆ ಬ್ಯಾಗ್ನ ಹೋಗಿ ಕಿತ್ಕೊಬತ್ತೀನಿ ಅಂತ ಪಾರಿಜಾತ ಹೇಳ್ತಿರ್ಬೇಕಾದ್ರೆ ಆ ರೀತಿ ಎಲ್ಲ ಮಾಡಬೇಡಿ, ಅನುಮಾನ ಬರುತ್ತೆ, ಒಂದು ಕೆಲಸ ಮಾಡೋಣ, ಅವರೆಲ್ಲ ಹೋಗ್ತಿದ್ದಾರೋ ಅಲ್ಲಿಗೆ ನಾವು ಹೋಗೋಣ, ದೀಪುಗೆ ಅನುಮಾನ ಬರ್ದಂಗೆ ನಾವು ಆ ಫೋನ್ನ ಕಿತ್ಕೊಬರೋಣ ಅಂತ ಪ್ಲಾನ್ ಮಾಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪಾರಿಜಾತ ಹೇಳ್ತಾ ಇರ್ತಾಳೆ, ತರ ಮಾಡೋದು ಬೇಡ, ಬಾ ಅಂತ ಹೋಗೋಣ. ಇಬ್ರು ಸಹ ಕಾರಲ್ಲಿ ಹೋಗ್ತಾ ಇರಬೇಕಾದ್ರೆ ಜ್ಯೋತಿಕಾ ಫೋನ್ಗೆ ಪಾಲಾಕ್ಷ ಕಾಲ್ ಮಾಡ್ತಾ ಇರ್ತಾನೆ. ನೋಡು ಗ್ರಾನಿ, ಅದು ಯಾರ್ದು ಅಂತ ಅಂದಾಗ ಪಾಲಾಕ್ಷ ಮಾಡ್ತಾ ಇದ್ದಾನೆ ಅಂತ ಲೌಡ್ ಸ್ಪೀಕರ್ಗೆ ಆಗ್ತಿರ್ಬೇಕಾದ್ರೆ ಅಮ್ಮ ನೀವ ಮಾತಾಡ್ತಾ ಇರೋದು ಜ್ಯೋತಿಕಾ ಇಲ್ವಾ ಅಂತ ಕೇಳ್ತಾ ಇರ್ತಾನೆ. ಹೇಳಿ ಅಪ್ಪ, ನಾನು ಇಲ್ಲೇ ಇದ್ದೀನಿ, ಅರ್ಜೆಂಟ್ ಎಲ್ಲೋ ಹೋಗ್ತಾ ಇದ್ದೀನಿ, ಏನಾಗಬೇಕು ಅಂತ ಕೇಳಬೇಕಾದ್ರೆ ಏನು ಒಂದು ಇಂಪಾರ್ಟೆಂಟ್ ವಿಷಯನ ನಿನ್ನ ಹತ್ರ ಮಾತಾಡಬೇಕು ಅಂತ ಹೇಳ್ತಾ ಇರ್ತಾನೆ. ಅದಕ್ಕಿಂತ ಇಂಪಾರ್ಟೆಂಟು, ನಾನು ಹೋಗ್ತಾ ಇರೋದು ಸಂಜೆ ನಿಮಗೆ ಸಿಗ್ತೀನಿ ಅಂತ ಅನ್ಬೇಕಾದ್ರೆ ಇಲ್ಲ ಇಲ್ಲ ಅರ್ಜೆಂಟ್ ಅಂತ ಹೇಳ್ತಾ ಇರ್ತಾನೆ. ಸರಿ ಹಾಗಾದರೆ ಫೋನಲ್ಲೇ ಹೇಳಿ ಅಂತ ಅನ್ಬೇಕಾದ್ರೆ ಇದು ಫೋನಲ್ಲಿ ಹೇಳೋ ವಿಷಯ ಅಲ್ಲ ಮಗಳೇ, ಹಾಗೆ ನೀನು ಎಲ್ಲೋಗ್ತಿದ್ದೀಯ, ಅಲ್ಲಿಗೆ ನಾನು ಬರ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ, ದೀಪು ಕೈಯಿಂದ ಏನಾದರೂ ಮಾಡಿ ಆ ಫೋನ್ನ ತೊಗೋಬೇಕು, ಅದೇ ನಮಗೆ ಮೇನ್ ಇಂಪಾರ್ಟೆಂಟ್ ಅಂತ ಹೇಳ್ಬೇಕಾದ್ರೆ ಅದಕ್ಕಿಂತ ಇಂಪಾರ್ಟೆಂಟು ಇನ್ನೊಂದಿದೆ, ಸರಿ ನೀನು ದೇವಸ್ಥಾನಕ್ಕೆ ಹೋಗಿರು, ನಾನು ಅಲ್ಲಿಗೆ ಬಂದು ಮೀಟ್ ಮಾಡ್ತೀನಿ ಅಂತ ಹೇಳ್ತಿರ್ಬೇಕಾದ್ರೆ ಇವರಿಬ್ಬರಿಗೂ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಕಾರ್ಯ ಮಾಡೋಕ್ಕೆ ಅಂತ ಬಂದಾಗ ಅನುಸೂಯ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇರ್ತಾಳೆ. ಶಾಸ್ತ್ರಿಗಳೇ, ಇವರೇ ನನ್ನ ಸೊಸೆ, ಹಾಗೆ ಇವರು ನನ್ನ ಮಗನ ಸಮಾನ ಸಿದ್ಧಾರ್ಥ ಅಂತ ಹೇಳ್ತಾ ಇರಬೇಕಾದ್ರೆ ಸರಿ ಆಯಿತು, ಎಲ್ಲರಿಗೂ ನಮಸ್ಕಾರ, ಬನ್ನಿ ಕ್ಷೇಮವಾಗಿ ಬಂದಿದ್ದೀರಾ ಅಲ್ವಾ, ಒಂದು ಕೆಲಸ ಮಾಡಬೇಕು, ಈಗ ಕಾರ್ಯ ಮಾಡೋ ದಂಪತಿಗಳು ನೀವೇ ಅಲ್ವಾ, ಬನ್ನಿ ಅಂತ ಶಾಸ್ತ್ರಗಳು ಕರಿತಾ ಇರ್ತಾರೆ. ಅಷ್ಟೊತ್ತಿಗೆ ಮತ್ತೆ ಸಿದ್ಧ ಹೇಳ್ತಾ ಇರ್ತಾನೆ, ನನ್ನ ಹೆಸರು ಸಿದ್ಧಾರ್ಥ ಅಂತ, ನನಗೆ ಅಪ್ಪ ಅಮ್ಮನ ಇದ್ದಾರೆ, ಕುಬೇರ ಅವರು ನನಗೆ ಮಾವ ಆಗಬೇಕು, ನಾನೇನಾದರೂ ಈ ಕಾರ್ಯ ಮಾಡಿದರೆ ನಮ್ಮ ಅಪ್ಪ ಅಮ್ಮನಿಗೆ ಏನಾದರೂ ತೊಂದರೆ ಆಗುತ್ತಾ ಅಂತ ಕೇಳಬೇಕಾದ್ರೆ ಖಂಡಿತ ಅವ್ರು ಯಾರಿಗೂ ತೊಂದರೆ ಆಗಲ್ಲ, ನೀವು ಮಗನ ಸಮಾನ, ನೀವು ಪೂಜೆ ಮಾಡ್ಬೋದು ಅಂತ ಶಾಸ್ತ್ರಗಳು ಹೇಳ್ತಾ ಇರ್ತಾರೆ. ಹಾಗೆ ಇನ್ನೊಂದು ಕಡೆ ಶಾರದಾ ಹೇಳ್ತಾ ಇರ್ತಾಳೆ, ಕಾರ್ಯ ಆಗ್ತಿದ್ದು ನಮ್ಮ ಅಪ್ಪನ ಹೆಸರಲ್ಲಿ ನಾನೇ ಮಾಡ್ಬೋದಲ್ವಾ ಅಂತ ಅಂದಾಗ ಹಾಗೆಲ್ಲ ಆಗಲ್ಲಮ್ಮ, ಯಾಕೆ ಈ ರೀತಿ ಮಾತಾಡ್ತಿದ್ದೀರಾ, ಪಿಂಡ ಎಲ್ಲನೂ ಹೆಣ್ಮಕ್ಳು ಬಿಡಬಾರ್ದು ಅಂತ ಅನ್ಬೇಕಾದ್ರೆ ನೀವೇ ಬಿಟ್ಬಿಡಿ ಗುರುಗಳೇ ಅಂತ ಕೇಳ್ತಾ ಇರ್ತಾಳೆ. ಪಕ್ಕದಲ್ಲಿ ಗಂಡ ಇರಬೇಕಾದ್ರೆ ಅದರಲ್ಲೂ ಸಹ ನಿಮ್ಮ ಅಪ್ಪನಿಗೆ ಇವರು ಮಗನ ಸಮಾನ ಅಂದಮೇಲೆ ಇವರೇ ಮಾಡಲಿ ಅಂತ ಶಾಸ್ತ್ರಗಳು ಹೇಳ್ತಾ ಇರ್ತಾರೆ. ಅದಕ್ಕೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿದ್ರ ಶಾರದಾ ಅವರೇ, ಶಾಸ್ತ್ರನೂ ಸಹ ಒಪ್ತಾ ಇದೆ ಅಂದಮೇಲೆ ಅವರು ನನ್ನನ್ನು ಅಳಿ ಅಂತ ಒಪ್ಕೊಂಡಿದ್ದಾರೆ, ಇನ್ಮೇಲೆ ನಾನು ಪೂಜೆ ಮಾಡ್ತೀನಿ ಅಂತ ಅಂದಾಗ ದೀಪಕ್ ತುಂಬ ಖುಷಿ ಆಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ನದಿ ತೀರದಲ್ಲಿ ಸಿದ್ದು ಸ್ನಾನ ಮಾಡಿಕೊಂಡು ಎಲ್ಲದಕ್ಕೂ ಪೂಜೆಗೆ ರೆಡಿ ಆಗ್ತಾ ಇರ್ತಾನೆ. ಅಷ್ಟೊತ್ತಿಗೆ ಜ್ಯೋತಿಕಾ ಮತ್ತು ಪಾರಿಜಾತ ಎಲ್ಲೋದ್ಲು ಈ ಪುಟ್ಟು ಪಿಚಾಚಿ ಅಂತ ಹುಡ್ಕೊಂಡು ಅಲ್ಲಿಗೆ ಬಂದೇ ಬಿಡ್ತಾರೆ. ಅಷ್ಟೊತ್ತಿಗೆ ದೀಪಲ್ಲೆಲ್ಲೋ ಆಟ ಆಡ್ತಿರ್ಬೇಕಾದ್ರೆ ಅಲ್ಲಿ ನೋಡಿ ಅಲ್ಲೇ ಇದ್ದಾಳೆ, ನಿಧಾನಕ್ಕೆ ಬನ್ನಿ ಅಂತ ಕರ್ಕೊಂಬರ್ತಾ ಇರ್ತಾಳೆ. ಹಾಗೆ ದೀಪು ಹತ್ರ ಬಂದ್ಬಿಟ್ಟು ಜ್ಯೋತಿಕಾ, ಹಾಯ್ ದೀಪು ಪುಟ್ಟ, ಏನು ಮಾಡ್ತಿದ್ಯಾ, ಬೇಜಾರಾಯ್ತಾ, ಅವಾಗಲೇ ಏನೇನೋ ಅಂದ್ಬಿಟ್ಟೆ,
ಬೇಜಾರು ಮಾಡ್ಕೋಬೇಡ ಅಂತ ಅಂದಾಗ ದೀಪು ಎದುರುಕೊಂಡು ಸಡನ್ನಾಗಿ ಆ ಬ್ಯಾಗ್ನ ಇಟ್ಕೊಬಿಡ್ತಾಳೆ. ಅಷ್ಟೊತ್ತಿಗೆ ಪಾರಿಜಾತ ಆ ಬ್ಯಾಗಲ್ಲಿ ಏನಿದೆ ಅಂತ ಕೇಳ್ತಿರ್ಬೇಕಾದ್ರೆ ದೀಪು ಅದನ್ನು ಬಿಗಿಯಾಗಿ ಗಟ್ಟಿಯಾಗಿ ತಪ್ಕೊಬಿಡ್ತಾಳೆ. ಅಷ್ಟೊತ್ತಿಗೆ ಶಾಸ್ತ್ರಿಗಳು ಕೇಳ್ತಾ ಇರ್ತಾರೆ, ಫೋಟೋ ಏನಾದರೂ ತಂದಿರ ಅಂತ ಅನ್ಬೇಕಾದ್ರೆ ಬ್ಯಾಗಲ್ಲಿ ಇದೆ ಅಂತ ಅಂದ್ಬಿಟ್ಟು ದೀಪು ಅಲ್ಲೇನು ಮಾಡ್ತಿದ್ಯಾ, ಬ್ಯಾಗ್ ತಗೋಬಾ, ಒಬ್ಬೊಬ್ಬಳೆ ಅಲ್ಲಿ ಇರಬೇಡ ಅಂತ ಕೂಗ್ತಿರ್ಬೇಕಾದ್ರೆ ಬರ್ತೀನಿ ಅಜ್ಜಿ ಅಂತ ಬರ್ತಾ ಇರ್ತಾಳೆ. ಇನ್ನೊಂದು ಕಡೆ ಅವರೆಲ್ಲ ನೋಡ್ತಾರೆ ಅಂತ ಪಾರಿಜಾತ ಮತ್ತು ಈ ಕಡೆ ಜ್ಯೋತಿಕಾ ಔದ್ಕೋತಾ ಇರ್ತಾರೆ. ಅಷ್ಟೊತ್ತಿಗೆ ದೀಪು ಹತ್ರ ಅನಸೂಯ ಹೇಳ್ತಾ ಇರ್ತಾಳೆ, ಒಬ್ಬೊಬ್ಬಳೆ ಎಲ್ಲೂ ಹೋಗಬೇಡ, ಭಯ ಆಗುತ್ತೆ, ಇಲ್ಲೆಲ್ಲ ಹೋಗಬಾರ್ದು, ಏನಾರು ಹೋಗೋದಿದ್ರೆ ನನ್ನನ್ನು ಕರಿ ಅಂತ ಅಂದಾಗ ಒಬ್ಬಳೆ ನಾನು ಇರಲಿಲ್ಲ, ಅಲ್ಲಿ ಜ್ಯೋತಿಕಾ ಅಕ್ಕ ಮತ್ತು ಪಾರಿಜಾತ ಅಜ್ಜಿ ಎಲ್ಲರೂ ಇದ್ರು ಅಂತ ಅಂದಾಗ ಏನೋ ಕಿರಿಕ್ ಮಾಡಿಕ ಬಂದಿದ್ದಾರೆ ಅಂತ ಅನ್ನಿಸ್ತಿದೆ, ಹುಷಾರಾಗಿರಬೇಕು ಅಂತ ತನ್ನ ಮನಸ್ಸಲ್ಲೇ ಅನಸೂಯ ಹೇಳ್ಕೊತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಆ ಕಡೆ ಸೈಡ್ ಹೋಗಿ ನೋಡೋಣ, ಮೊಬೈಲ್ ಅಲ್ಲೇನಾದರೂ ಕತ್ಕೋಬೋದಾ, ಇಲ್ಲಾಂದರೆ ಅನಸೂಯ ಎಲ್ಲ ಹಾಳು ಮಾಡ್ತಾಳೆ, ಬಾ ಗೋಲ್ಡಿ ಅಂತ ಮತ್ತೊಂದು ಕಡೆ ಹೋಗ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಪಾಲಾಕ್ಷ ಬಂದೇ ಬಿಡ್ತಾನೆ. ನಿನ್ನ ಜೊತೆ ಏನೋ ಇಂಪಾರ್ಟೆಂಟ್ ಮಾತಾಡಬೇಕು, ಬಾ ಮಗಳ 5 ನಿಮಿಷ ಅಂತ ಅನ್ಬೇಕಾದ್ರೆ ಅಪ್ಪ ಅದಕ್ಕಿಂತ ಇಂಪಾರ್ಟೆಂಟ್ ತುಂಬಾ ಇದೆ, ಇಲ್ಲಿ ಯಾರಾದರೂ ನೋಡಿದ್ರೆ ಕಷ್ಟ ಆಗುತ್ತೆ, ಶಾರದವ್ರಪ್ಪನಿಗೆ ಶ್ರದ್ಧಾ ಕಾರ್ಯ ಮಾಡ್ತಾ ಇದ್ದಾರೆ, ನೀವು ಅಲ್ಲೆಲ್ಲರೂ ಇರಿ, ಆದಷ್ಟು ಬೇಗ ದೀಪು ಹತ್ರ ಫೋನ್ ತೊಗೊಂಡು ಬರ್ತೀನಿ, ಇಲ್ಲಾಂದರೆ ನಮಗೆ ಅಪಾಯ ಅಂತ ಅನ್ಬೇಕಾದ್ರೆ ಅಯ್ಯೋ ಅದಕ್ಕಿಂತ ಇಂಪಾರ್ಟೆಂಟು ಮಗನೇ, ಬಾ ಬಾ ಬೇಗ ಅಂತ ಕರಿತಾ ಇರ್ತಾನೆ. ಅಷ್ಟೊತ್ತಿಗೆ ಏನಪ್ಪ ಇಂಪಾರ್ಟೆಂಟು ಅಂಥದ್ದು ಅಂತ ಎಂತರ್ಬೇಕಾದ್ರೆ ಅಯ್ಯೋ ನಿಂಗೊಂದು ವಿಷಯ ಹೇಳ್ತೀನಿ, ನಿನ್ನ ಮದುವೆಗೆ ಒಬ್ಬರು ಹೆಂಗಸು ಬಂದಿದ್ರು, ಆ ಹೆಂಗಸನ್ನ ನೋಡಿದೆ ನನಗೆ ಅರ್ಥ ಆಗಲಿಲ್ಲ, ಎಲ್ಲ ನೋಡಿದ್ದೀನಿ ಅಂತ ಅನ್ನಿಸ್ತಿತ್ತು, ಆದರೆ ಇವಾಗ ನನಗೆ ತುಂಬ ನೆನಪಿಗೆ ಬರ್ತಾ ಇದೆ, ಆ ಹೆಂಗಸು ಕುಬೇರರ ಅಕ್ಕ ಅಂತ ಅಂದಾಗ ಜ್ಯೋತಿಕನಿಗೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಏನು ಡ್ಯಾಡ್ ಈ ಥರ ಹೇಳ್ತಾ ಇದ್ದೀರಾ, ಕುಬೇರರ ಅಕ್ಕ ನಮ್ಮನೆ ಮದುವೆಗೆ ಬರ್ತಾರೆ, ಬೇರೆ ಯಾರನ್ನಾದ್ರೂ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡ್ರೆ ಅನ್ಬೇಕಾದ್ರೆ ಇಲ್ಲ ನನಗೆ ಸರಿಯಾಗಿ ನೆನಪಿದೆ, ಲಕ್ಷ್ಮೀಪುರಕ್ಕೆ ಹೋದಾಗ ತುಂಬ ಜಗಳ ಮಾಡಿ ನಮ್ಮನ್ನು ಅಲ್ಲಿಂದ ಓಡಿಸಿದ್ದು ಕುಬೇರರ ಅಕ್ಕ ಅಂತ ನಡೆದಿದ್ದ ವಿಷಯನೂ ಸಹ ಹೇಳ್ತಾ ಇರ್ತಾನೆ. ಹಾಗೆ ಕುಬೇರ ಫೋಟೋ ತೋರಿಸ್ಬಿಟ್ಟು ಇವನೇ ಕುಬೇರ ಅಂತ ಹೇಳ್ತಿರ್ಬೇಕಾದ್ರೆ ಹಾಗಾದರೆ ಕುಬೇರನಿಗೂ ಅವ್ರ ಅಕ್ಕನಿಗೂ ಏನು ಹೋಲ್ಕೆನೇ ಕಾಣಿಸ್ತಿಲ್ಲ ಕಣೋ ಪಾಲಾಕ್ಷ ಅಂತ ಪಾರಿಜಾತ ಹೇಳ್ತಾ ಇರ್ತಾಳೆ. ನನಗೆ ಅದೆಲ್ಲ ಗೊತ್ತಿಲ್ಲ, ಆದರೆ ಜ್ಯೋತಿಕಾ ಮದುವೆಗೆ ಬಂದಿದ್ರು ಅಂತ ಅನ್ಸಿದ್ರೆ ದಶರಥನಿಗೂ ಹಾಗೆ ಇವಮ್ಮನಿಗೂ ಏನೋ ಲಿಂಕ್ ಇದೆ ಅಂತ ಬಲವಾದ ನಂಬಿಕೆ ನನಗೆ ಬರ್ತಾ ಇದೆ ಅಂತ ಅಂದಾಗ ತುಂಬ ಅಂದರೆ ತುಂಬ ಶಾಕ್ ಆಗಿ ಪಾಲಾಕ್ಷ ಮುಖನ ನೋಡ್ತಾ ಇರ್ತಾರೆ. ಇನ್ನೊಂದು ಕಡೆ ಈ ಕಡೆ ಸಿದ್ದು ಶಾಸ್ತ್ರಿಗಳು ಏನೇನು ಹೇಳ್ತಾರೆ ಅದನ್ನೆಲ್ಲನೂ ಸಹ ಕಾರ್ಯನ ಭಕ್ತಿಯಿಂದ ಮಾಡ್ತಾ ಇರಬೇಕಾದ್ರೆ ಜ್ಯೋತಿಕಾ ಹೇಳ್ತಾ ಇರ್ತಾಳೆ, ನಮಗೆ ಇಷ್ಟೊಂಥರ ಟೆನ್ಷನ್ ಕೊಟ್ಟು ಅಲ್ಲಿ ಆರಾಮಾಗಿ ಕೂತ್ಕೊಂಡು ಶ್ರದ್ಧಾ ಕಾರ್ಯನ ಯಾವ ರೀತಿ ಮಾಡ್ತಾ ಇದ್ದಾಳೆ ನೋಡುಗ್ರ ನಿಂತ ಶಾರದನ್ನ ಬೈತಾ ಇರ್ತಾಳೆ. ಹಾಗೆ ಮತ್ತೆ ಸಿದ್ದು ಪಕ್ಕ ಕೂತ್ಕೊಳ್ಳೋದು ನೋಡೋಕ್ಕೆ ನನ್ನ ಕೈಲಾಗಲ್ಲ, ಈಗಲೂ ಹೋಗಿ ಆ ಶ್ರದ್ಧಾ ಕಾರ್ಯನ ನಾನು ಹಾಳು ಮಾಡ್ತೀನಿ ಅಂತ ಅನ್ಬೇಕಾದ್ರೆ ಸುಮ್ಮನೆ ಇರು ಗೋಲ್ಡಿ, ಟೆನ್ಷನ್ ತೊಗೋಬೇಡ, ಮೊದಲು ಆ ಹೆಂಗ್ಸಾರು ಅಂತ ಹುಡ್ಕೋಣ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಇನ್ನೊಂದು ಕಡೆ ಪುರೋಹಿತರು ಹೇಳ್ತಾ ಇರ್ತಾರೆ, ಅಮ್ಮ ಫೋಟೋ ತಂದಿದ್ರೆ ಕೊಡಿ ಅಂತ ಅಂದಾಗ ಈ ಕಡೆ ಅನುಸೂಯ ಪಾಲಾಕ್ಷನ ಫೋಟೋನ ಕೊಡ್ತಾ ಇರ್ತಾಳೆ. ಅದಕ್ಕೆ ಕುಂಕುಮ ಎಲ್ಲ ಇಟ್ಟು ಹೂವಾಗ್ತಿರೋದನ್ನ ಈ ಕಡೆ ಪಾಲಾಕ್ಷ ನೋಡಿ ತುಂಬ ಅಂದರೆ ತುಂಬ ಶಾಕ್ ಆಗಿ ನಿಂತ್ಕೊಬಿಡ್ತಾನೆ. ಇದೇನಿದು ಕುಬೇರ ಫೋಟೋ ಅಂತ ಅಂದ್ಬಿಟ್ಟು ಕೈಯಲ್ಲಿರೋ ಪಿಕ್ಚರು ಸಹ ತೆಗೆದು ನೋಡಿದ ತಕ್ಷಣ ಎರಡೂ ಒಂದೇ ಇರೋದನ್ನ ನೋಡಿ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾನೆ. ಹಾಗೆ ಕುಬೇರನ ಫೋಟೋ ನೋಡ್ಬಿಟ್ಟು ಅಮ್ಮ ಅಮ್ಮ ಅಲ್ಲಿ ನೋಡಿ, ಈ ಫೋಟೋನು ಆ ಫೋಟೋನ ನೋಡಿ ಅದು ಕುಬೇರನೇ ಅಂತ ಅಂದಾಗ ಈ ಕಡೆ ಜ್ಯೋತಿಕನಿಗೂ ಮತ್ತೆ ಈ ಕಡೆ ಪಾರಿಜಾತನಿಗೂ ತುಂಬ ಅಂದರೆ ತುಂಬ ಶಾಕ್ ಆಗಿ ಹಾಗೆ ನಿಂತ್ಕೊಬಿಡ್ತಾರೆ. ಇನ್ನೊಂದು ಕಡೆ ಸಿದ್ದು ಈ ಕಡೆ ಪುರೋಹಿತರು ಏನೇನು ಹೇಳ್ತಾರೆ ಅದೇ ರೀತಿ ಎಲ್ಲ ಶ್ರದ್ಧಾ ಕಾರ್ಯನೂ ಸಹ ಭಕ್ತಿ ಶ್ರದ್ಧೆಯಿಂದ ಮಾಡ್ತಾ ಇರ್ತಾನೆ. ಹಾಗೇನೊಂದು ಕಡೆ ಸತ್ಯ ಎಲ್ಲ ಗೊತ್ತಾದ್ಮೇಲೆ ಪಾಲಾಕ್ಷ ಕೆಳಗಡೆ ಕುಸಿದು ಬಿದ್ದುಬಿಡ್ತಾನೆ. ಏನಾಯಿತು ಪಾಲಾಕ್ಷ ಅಂತ ಅನ್ಬೇಕಾದ್ರೆ ಅದು ಕುಬೇರ ಕುಬೇರ ಅಂತ ಇರ್ತಾನೆ. ಎಂಥ ಕುಬೇರನೋ ಸರಿಯಾಗಿ ಹೇಳೋ, ಮೊದಲೇ ನನಗೆ ಟೆನ್ಷನ್ ಆಗ್ತಿದೆ ಅಂತ ಹೇಳ್ಬೇಕಾದ್ರೆ ಪಾರಿಜಾತನೂ ಹೇಳ್ತಾ ಇರ್ತಾರೆ, ಜೊತೆಗೆ ಗೋಲ್ಡಿನೂ ಸಹ ತುಂಬ ಇರಿಟೇಟ್ ಆಗ್ತಿದೆ ಅಪ್ಪ, ಏನಂತ ವಿಷಯ ಹೇಳಿ ಅಂತ ಅನ್ಬೇಕಾದ್ರೆ ಅದು ಕುಬೇರ ಫೋಟೋ, ಅನುಸೂಯ ಕುಬೇರರ ಅಕ್ಕ, ಹಾಗಾದರೆ ಶಾರದಾ ಈ ದಶರಥನ ನಿಜವಾದ ಮಗಳು ಅಂತ ಹೇಳ್ತಾ ಇರಬೇಕಾದ್ರೆ ಜ್ಯೋತಿಕನಿಗೂ ಪಾರಿಜಾತನಿಗೂ ತುಂಬ ಅಂದರೆ ತುಂಬ ಶಾಕ್ ಆಗ್ತಾ ಇರುತ್ತೆ. ಹಾಗೆ ತುಂಬ ಶಾಕ್ ಆಗಿ ಶಾರದಾ ಮುಖರ ನೋಡ್ತಾ ಇರಬೇಕಾದ್ರೆ ಪಾರಿಜಾತ ಇಲ್ಲ ಇದರಲ್ಲಿ ಏನೋ ತಪ್ಪಾಗಿದೆ, ಖಂಡಿತ ಶಾರದಾ ದಶರಥನ ಮಗಳಲ್ಲ ಅಂತ ಅನ್ಬೇಕಾದ್ರೆ ಇಲ್ಲಮ್ಮ ವಾದ ಮಾಡಬೇಡಿ, ನನಗೆಲ್ಲ ಅರ್ಥ ಆಗ್ತಿದೆ, ಒಂದಕ್ಕೊಂದು ಲಿಂಕು ನನಗೆ ಇವಾಗ ಅರ್ಥ ಆಗ್ತಿದೆ, ದಶರಥ ಆಸೆ ಪಟ್ಟಂತೆ ದಶರಥ ಮಗಳು ಸಿದ್ದುನೇ ಮದುವೆ ಆಗಿದ್ದಾಳೆ ಅಂತ ಅಂದಾಗ ಜ್ಯೋತಿಕನಿಗೆ ಮತ್ತಷ್ಟು ಶಾಕ್ ಆಗ್ತಾ ಇರುತ್ತೆ. ಹಾಗೆ ಮತ್ತೆ ಪಾಲಾಕ್ಷ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾನೆ, ಇದೆಲ್ಲ ಮುಂಚೆನೆ ಹೇಗಾಯ್ತು ಅಮ್ಮ, ನನಗಂತೂ ಒಂದು ಗೊತ್ತಾಗ್ತಿಲ್ಲ, ಇದೇನು ದೇವರಾಟನೋ ಅಥವಾ ಕಾಕತಾಳಿನೋ ಒಂದು ಗೊತ್ತಾಗ್ತಿಲ್ಲ, ಪ್ಲಾನ್ ಮಾಡ್ಕೊಂಡು ಮಾಡಿರೋ ರೀತಿ ಇದೆ, ಇದು ಹೇಗೆ ಸಾಧ್ಯ ಅಂತ ಕೇಳ್ತಾ ಇರ್ತಾನೆ. ಈ ಜ್ಯೋತಿಕಾ ಶಾಕ್ ಆಗಿ ನಿಂತಿರ್ಬೇಕಾದ್ರೆ ಜ್ಯೋತಿಕನ ನೋಡ್ಬಿಟ್ಟು ಗೋಲ್ಡಿ ಏನಾದರೂ ಮಾತಾಡು ಪ್ಲೀಸ್ ಅಂತ ಕೇಳ್ತಾ ಇದ್ರೆ ಜ್ಯೋತಿಕಾ ಮಾತ್ರ ಶಾರದಾ ಮುಖನ ನೋಡ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪುರೋಹಿತರು ಹೇಳ್ತಾ ಇರ್ತಾರೆ, ತುಂಬ ನಿರ್ವಿಘ್ನವಾಗಿ ಕಾರ್ಯನ ಮಾಡಿದಿರಾ, ಇದನ್ನ ತಗೊಂಡೋಗಿ ನದಿ ಹತ್ರ ಬಿಟ್ಬಿಡಿ ಪಿಂಡನ ಅಂತ ಹೇಳ್ತಾ ಇರ್ತಾರೆ. ಹಾಗೆ ಒಂದು ಕಡೆ ತುಂಬ ಟೆನ್ಷನ್ ಮಾಡ್ಕೊಂಡು ಈ ಕಡೆ ಜ್ಯೋತಿಕಾ ಓಡೋಗ್ತಿರ್ಬೇಕಾದ್ರೆ ನಿಂತ್ಕೋ ಗೋಲ್ಡಿ, ಎಲ್ಲಿಗೆ ಹೋಗ್ತಿದ್ಯಾ ಅಂತ ಅಂದಾಗ ನನಗೇನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ಕಣ್ಣೀರು ಹಾಕ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಾರಿಜಾತನೂ ಸಹ ಹೌದು ನನಗೂ ತುಂಬ ಟೆನ್ಷನ್ ಆಗ್ತಿದೆ, ಏನೋ ಇಲ್ಲಿ ಮಿಸ್ಟೇಕ್ ಆಗಿದೆ, ಖಂಡಿತ ಅಷ್ಟು ದೊಡ್ಡ ಮನೆ ಮಗಳು ಈ ಶಾರದಾ ಅಲ್ಲ, ಇವಳು ಕುಬೇರನ ಮಗಳು ಆಗೋಕ್ಕೂ ಸಾಧ್ಯ ಇಲ್ಲ, ನಾನು ಇವಳನ್ನ ಬಿಕಾರಿ ಅಂತ ಅನ್ಕೊಂಡಿದ್ದೆ, ಏನೋ ಮಿಸ್ಟೇಕ್ ಆಗಿದೆ ಕಣೋ ಪಾಲಾಕ್ಷ ಅಂತ ಹೇಳ್ತಾ ಇರ್ತಾಳೆ.
ಹಾಗೆ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಅಮ್ಮ ಸುಮ್ಮನಿರಮ್ಮ, ನಿನಗೆ ಅರ್ಥ ಆಗ್ತಿಲ್ಲ, ನನಗೆಲ್ಲ ಅರ್ಥ ಆಗ್ತಿದೆ. ನನಗೆ ಒಂದಿನ ನಂಬಿಕೆ ಬಂದಿರಲಿಲ್ಲ, ಆದರೆ ಒಂದಿನ ಅನುಮಾನ ನಿಜ ಆಯಿತು. ಮದುವೆ ಮನೇಲಿ ಆ ಅಮ್ಮನ ನೋಡಿದಾಗಲೇ ನನಗೆ ಅರ್ಥ ಆಯಿತು. ಆದರೆ ಏನೋ ಇರ್ಬೋದು ಅಂತ ಸುಮ್ಮನಾದೆ. ಆದರೆ ಖಂಡಿತ ದಶರಥನ ಮಗಳು ಈ ಶಾರದಾ ಅಂತ ಅನ್ಬೇಕಾದ್ರೆ ಇಷ್ಟು ದೊಡ್ಡ ಆಸ್ತಿ ಇರೋ ದಶರಥನ ಮಗಳು ಶಾರದಾ ಅಂತ ನಾನು ಹೇಗೋ ನಂಬಲಿ ಅಂತ ತುಂಬ ಅಂದರೆ ತುಂಬ ಟೆನ್ಷನ್ ಮಾಡ್ಕೋತಾ ಇರ್ತಾಳೆ. ಹಾಗೆ ಪಾರಿಜಾತನ ಸಹ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಕಣೋ, ಆ ದೇವರು ನಮ್ಮ ಜೊತೆ ಈ ರೀತಿ ಆಟ ಆಡ್ಬಿಟ್ನಲ್ಲೋ, ನಮ್ಮನೆಗೆ ತಂದು ಅವಳನ್ನ ಇಟ್ಬಿಟ್ಟ. ಎಷ್ಟೋ ಸಲ ನಾನು ಬೀದಿಲಿ ಹೋಗೋಳು ಅಂತ ಅವಳನ್ನ ಬೈದ್ಬಿಟ್ಟೆ, ಹೆಂಗೋ ನಾನು ಈ ಮಾತನ್ನ ನಂಬ್ಲಿ ಅಂತ ಕೇಳ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಪಾಲಾಕ್ಷ ಹೇಳ್ತಾ ಇರ್ತಾರೆ, ನೀವು ನಂಬ್ಲಿ ಬಿಡ್ಲಿ ಅದೆಲ್ಲ ಇಂಪಾರ್ಟೆಂಟು, ಇವಾಗ ನಮಗೆ ಗೊತ್ತಾಗಿರೋ ವಿಷಯ ಬೇರೆ ಯಾರಿಗಾದ್ರು ಗೊತ್ತಾದ್ರೆ ನಮ್ಮ ಕತೆ ಅಷ್ಟೇ ಅಂತ ಅನ್ಬೇಕಾದ್ರೆ ಜ್ಯೋತಿಕಾ ತುಂಬ ಕೋಪ ಮಾಡ್ಕೊಂಡು, ಅವಳು ಬದುಕಿದ್ರೆ ಅಲ್ವಾ ಬೇರೆಯವ್ರಿಗೆ ವಿಷಯ ಗೊತ್ತಾಗೋದು, ಅವಳನ್ನ ಸುಮ್ಮನೆ ಬಿಡಲ್ಲ, ಸಾಯಿಸ್ತೀನಿ ಅಂತ ಓಡೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಅಮ್ಮ ಏನಾದರೂ ಮಾಡ್ಬೋದು ಅಂತ ಪಾಲಾಕ್ಷ ಮತ್ತು ಪಾರಿಜಾತ ಇಬ್ಬರು ಓಡೋಗ್ತಾ ಇರ್ತಾರೆ. ಇನ್ನೊಂದು ಕಡೆ ತನ್ನ ಅಪ್ಪನ ಪಿಂಡನ ಬಿಡಬೇಕು ಅಂತ ನದಿ ಒಳಗಡೆ ನಿಂತು ನಮಸ್ಕಾರ ಮಾಡ್ತಾ ಇರಬೇಕಾದ್ರೆ ಜ್ಯೋತಿಕಾ ಸಾಯಿಸೋಕ್ಕೆ ಅಂತ ಹೋಗೇ ಬಿಡ್ತಾಳೆ. ಅಷ್ಟೊತ್ತಿಗೆ ಇನ್ನೇನು ಸಾಯಿಸಬೇಕು, ಅಷ್ಟೊತ್ತಿಗೆ ಪಾರಿಜಾತ ಅವಳು ಕೈ ಹಿಡ್ಕೊಬಂದು ಬರ್ತಾಳೆ. ಹಿಂದಿರುಗಿ ಶಾರದಾ ನೋಡಿದರೆ ಅಲ್ಲಿ ಯಾರೂ ಇರಲ್ಲ, ತನ್ನ ಪಾಡಿಗೆ ತಾನು ಕಾರ್ಯನ ಮುಂದುವರಿಸ್ತಾ ಇರ್ತಾಳೆ. ಇನ್ನೊಂದು ಕಡೆ ಪಾರಿಜಾತ ಬೈತಾ ಇರ್ತಾಳೆ, ನಿನಗೇನಾದರೂ ತಲೆ ಕೆಟ್ಟಿದ್ಯಾ, ಏನು ಕೆಲಸ ಮಾಡೋಕ್ಕೆ ಹೋಗಿದ್ದೆ ಗೋಲ್ಡಿ ಅಂತ ಕೇಳ್ತಾ ಇರ್ತಾಳೆ. ಅಲ್ಲ, ಅವಳನ್ನೇನಾದರೂ ನೀನು ಸಾಯಿಸಿದ್ರೆ ನೇರವಾಗಿ ಹೋಗಿ ಪೊಲೀಸ್ ಸ್ಟೇಷನಲ್ಲಿ ಕೂತ್ಕೋಬೇಕಾಗಿತ್ತು ನೀನು ಅಂತ ಅಂದಾಗ ಶಾಕಾಗಿ ಗೋಲ್ಡಿ ಗ್ರಾನಿ ಮುಖನ ನೋಡ್ತಾ ಇರ್ತಾಳೆ. ಅಲ್ಲ, ನಿನಗೇನಾದರೂ ತಲೆ ಕೆಟ್ಟಿದೆ ಅಂತ ಅಂದಾಗ ನಾನು ಹೋಗ್ತೀನಿ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗೋದು, ಇನ್ನೆಲ್ಲಿಗೆ ಹೋಗೋಕ್ಕಾಗುತ್ತೆ ಹೇಳಿ ಅಂತ ಕಿರ್ತಾ ಇರ್ತಾಳೆ. ನಾನೇನು ಮಾಡೋಕ್ಕಾಗುತ್ತೆ, ದಶರಥನ ಮಗಳು ಅವಳೆ ಅಂತ ನಮಗೆ ಇವಾಗ ಗೊತ್ತಾಯ್ತಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ, ಅಪ್ಪನ ಜೊತೆ ಸ್ಲಮ್ಮಿಗೆ ಹೋಗೋದು ಬದಲು ಅವಳನ್ನ ಸಾಯಿಸಿ ಜೈಲಿಗೆ ಹೋಗೋದು ಎಷ್ಟೋ ಚೆನ್ನಾಗಿರುತ್ತೆ ಅಂತ ಅನ್ಬೇಕಾದ್ರೆ ಸಾಕು ಬಾಯಿ ಮುಚ್ಚು ಜ್ಯೋತಿಕಾ, ಅವಳು ಸಾಯಿಸಿದ್ರೆ ನಿನಗೇನು ಸಿಗುತ್ತೆ ಅಂತ ಬೈತಾ ಇರ್ತಾನೆ. ಹಾಗೆ ಮತ್ತೆ ಪಾರಿಜಾತ ಹೇಳ್ತಾ ಇರ್ತಾಳೆ, ಟೆನ್ಷನ್ ಮಾಡ್ಕೋಬೇಡ, ಕೂಲಾಗಿ ಏನಾದರೂ ಪರಿಹಾರ ಹುಡ್ಕೋಣ ಅಂತ ಅಂದಾಗ ನನಗೆ ಕೂಲಾಗಿ ಇರೋಕ್ಕಾಗಲ್ಲ, ನನಗೆ ಈ ಮನೆ ಮಗಳು ಇವಳು ಅಂತ ನಂಬಕ್ಕಂತೂ ಆಗ್ತಾ ಇಲ್ಲ ಅಂತ ಅನ್ಬೇಕಾದ್ರೆ ಲಕ್ಷ್ಯ ಹೇಳ್ತಾ ಇರ್ತಾನೆ, ಆತುರಗಾರನಿಗೆ ಬುದ್ಧಿಮಟ್ಟ ಅಂತ ಅನ್ನೋ ರೀತಿ ನೀನು ಏನೇನೋ ಮಾಡಬೇಡ, ಕೋಪದ ಕೈಗೆ ನೀನು ಮೂಗ್ನ ತೋರಿಸ್ಬೇಡ ಅಂತ ಬೈತಾ ಇರ್ತಾನೆ. ನಮ್ಮ ನಾವೆಲ್ಲ ಇಷ್ಟು ಕಷ್ಟಪಟ್ಟಿದ್ದು ನೀನು ಜೈಲಿಗೆ ಹೋಗೋಕ್ಕ ಅಂತ ಅಂದಾಗ ಪಾರಿಜಾತ, ಹೌದು ಪಾಲಾಕ್ಷ ಹೇಳೋದು ಕರೆಕ್ಟ್ ಆಗಿದೆ ಗೋಲ್ಡಿ, ಅವ್ನ ಮಾತನ್ನ ಕೇಳು ಅಂತ ಹೇಳ್ತಾ ಇರ್ತಾಳೆ. ನೀನೇನಾದರೂ ತಪ್ಪಾಗಿ ನಿರ್ಧಾರ ತಗೊಂಡ್ರೆ ಒಂದೇ ಒಂದು ಕ್ಷಣದಲ್ಲಿ ಇಡೀ ಪ್ರಪಂಚಕ್ಕೆ ದಶರಥನ ಮಗಳು ಶಾರದಾ ಅಂತ ಗೊತ್ತಾಗುತ್ತೆ ಅಂತ ಅಂದಾಗ ಶಾಕ್ ಆಗಿ ತನ್ನ ಅಪ್ಪನ ಮುಖನ ಈ ಕಡೆ ಜ್ಯೋತಿಕಾ ನೋಡ್ತಾ ಇರ್ತಾಳೆ. ಹಾಗೇನಾದರೂ ಆಯ್ತು ಅಂತ ಅಂದ್ರೆ ಮನೆಯವ್ರ ಕಾಳಜಿ ಸಿಂಪತಿ ಎಲ್ಲ ಅವಳಿಗೆ ಹೋಗುತ್ತೆ, ನಮಗೆ ಬೇಕಾಗಿರೋದು ದ್ವೇಷ ಎಲ್ಲ ಆಸ್ತಿ ಮತ್ತೆ ಅಧಿಕಾರ ಬೇಕು ಅಂತ ಅಂದಾಗ ನಾನು ಹಂಗೆ ಅನ್ಕೊಂಡಿದ್ದೆ, ಸಿದ್ದು ಅಂತೂ ಸಿಗ್ಲಿಲ್ಲ, ಆದರೆ ಅವಳ ಮೇಲಿರೋ ರಿವೆಂಜನ್ನ ನಾನು ತೀರಿಸ್ಕೊಳ್ದಲೇ ಬಿಡಲ್ಲ ಅಂತ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ. ನನಗೆ ಸಿದ್ದು ಬೇಕಾಗಿಲ್ಲ, ಆದರೆ ಆಸ್ತಿ ಬೇಕು, ಏನು ಮಾಡಲಿ ಅಂತ ಅನ್ಬೇಕಾದ್ರೆ ಏನಾದರೂ ಮಾಡೋಣ ಅಂತ ಪಾಲಾಕ್ಷ ಹೇಳ್ತಿರ್ಬೇಕಾದ್ರೆ ನನಗೆ ನಿನ್ನ ಮೇಲೆ ತುಂಬ ಬೇಜಾರಾಗ್ತಿದೆ, ಕೋಪನೂ ಬರ್ತಿದೆ. ಯಾಕೆ ಅಂತಂದರೆ ಅವತ್ತು ಆ ಮಗುನ ಸಾಯಿಸು ಅಂತ ನಾನು ನಿನಗೆ ಹೇಳಿದೆ, ಆದರೆ ಕುಬೇರ ತಗೊಂಡೋದ್ರು, ಅದನ್ನು ನೋಡಿಕೊಂಡು ನೀನು ಸುಮ್ಮನೆ ಕೂತಿಲ್ಲ, ನಿನ್ನ ಮೇಲೆ ನನಗೆ ತುಂಬ ಕೋಪ ಬರ್ತಿದೆ ಅಂತ ಅನ್ಬೇಕಾದ್ರೆ ಹೌದಪ್ಪ ನೀನು ಮಾಡಿದ್ದು ತಪ್ಪು ಅಂತ ಜ್ಯೋತಿಕಾ ಕಿರ್ಚಾಡ್ತಾ ಇರ್ತಾಳೆ. ಈಗ ಪಾಲಾಕ್ಷ ಹೇಳ್ತಾ ಇರ್ತಾನೆ, ಇದನ್ನೆಲ್ಲ ಮಾತಾಡಿ ಇವಾಗ ಏನು ಪ್ರಯೋಜನ ಇಲ್ಲ, ಅದರಿಂದ ಏನು ಯೂಸ್ ಆಗಲ್ಲ, ಯಾರಾದರೂ ನೋಡಿದರೆ ಕಷ್ಟ ಆಗುತ್ತೆ, ಮೊದಲು ಇಲ್ಲಿಂದ ಹೋಗೋಣ ಬಾ ಅಂತ ಅಂದಾಗ ಬಾ ಗೋಲ್ಡಿ ಅಂತ ಕರಿತಾ ಇರ್ತಾಳೆ. ಅಷ್ಟೊತ್ತಿಗೆ ಶಾರದಾನ ನೋಡಿಕೊಂಡು ಜ್ಯೋತಿಕಾ ಹಾಗೆ ನಿಂತ್ಕೊಬಿಡ್ತಾಳೆ. ಇಲ್ಲಿಗೆ ಸಂಚಿಕೆ ಎಂಡ್ ಆಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟ್ಟದೊಂದು ಲೈಕ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.